ಗುರು ಇದು ಮಂತ್ರಾಲಯದ ಫುಲ್ ಬ್ಲಾಗ್ ಆಗಿರುತ್ತೆ. ಫುಲ್ ವಿಡಿಯೋನ ನೋಡಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ಕಲ್ಲಿ ಟಿಕೆಟ್ ನಿಂತ್ಕೊಳ್ಳೋಕ್ಕೆ ಕ್ಯೂರ್ ನಿಂತ್ಕೊಂಡು ಸೊ ಇವಾಗ ಮೆಜೆಸ್ಟಿಕ್ಕಿಂದ ಮಂತ್ರಾಲಯಕ್ಕೆ ಟ್ರೈನ್ ಬುಕ್ ಮಾಡ್ತಾ ಇದ್ದೀವಿ. ಟ್ರೈನ್ ಟಿಕೆಟ್ ತೊಗೊಳ್ತಾ ಇದ್ದೀವಿ, ಹೋಗ್ಬೇಕು ಇಲ್ಲಿಂದ. ಸೊ ಹೆಂಗಿರುತ್ತೆ ಅಂತ ಜರ್ನಿನ ಫುಲ್ ಕವರ್ ಮಾಡ್ತೀನಿ. ನಾನು ಒಂದೇ ಸಲ ಹೋಗ್ತಾ ಇರೋದು. ಇವಾಗ ಹೋಗ್ತಾ ಇದ್ದೀನಿ. ಟ್ರೈನು 11:20 ಸೊ ಅಲ್ಲಿ ಹೋಗಿ ರೀಚ್ ಆಗೋ ಸರಿಗೆ 8 ಗಂಟೆ 7:45 ಆಗುತ್ತೆ. ಸೊ ನೋಡುವ ಹಿಂಗಿರುತ್ತೆ ಜರ್ನಿ. ನೀವು ನೋಡ್ತಾ ಇದ್ದೀರಲ್ಲ ಹಿಂದೆಗಡೆ, ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹೋಗಬೇಕು. ಅಲ್ಲಿಂದ ನಮಗೆ ಮಂತ್ರಾಲಯ ಟ್ರೈನ್ ಸಿಗುತ್ತೆ. ಸೊ ಅಲ್ಲಿಂದ ನಾವು ಹೋಗ್ತೀವಿ, ಬನ್ನಿ. ಸೊ ಗೈಸ್, ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ಇವಾಗ ರೀಚ್ ಆದ್ರಿ 8 ಗಂಟೆಗೆ. ಸೊ ಇವಾಗ ಇದೇ ಟ್ರೈನಲ್ಲಿ ಬಂದಿದ್ದು. ಸೊ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ತೀವಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಲಗೇಜ್ ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಮಂತ್ರಾಲಯದಲ್ಲಿ ಸಿಗುವ. ಇದೇ ನಮ್ಮ ರಾಯರ ಸನ್ನಿಧಾನ ಮಂತ್ರಾಲಯ. ರಾಯರು ಬೃಂದಾವನ ಪ್ರವೇಶ ಮಾಡಿ ಕೂತಿರುವಂಥ ಸ್ಥಳ. ನೀರೇ ಇಲ್ಲ ಎಲ್ಲೂ. ನೋಡ್ಬೋದು, ಇಷ್ಟು ತುಂಗಾ ನದಿ ಡ್ರೈ ಆಗಿದೆ. ಹೋದ ಸಲ ಬಂದಾಗ ನಾನು ತೋರಿಸಿದ್ದೆ. ಸೊ ನೋಡಿ ಹೆಂಗೆ ಡ್ರೈ ಆಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು, ಒಂಟೆ ಮೇಲೆ ಸವಾರಿ ಮಾಡ್ತೇನೆ ಒಬ್ಬ ಚಿಕ್ಕ ಪಾಪು. ಅಲ್ಲಿ ಕುದುರೆ ಕೂಡ ಇದೆ, ಕುದುರೆ ಸವಾರಿ ಕೂಡ ಇದೆ ಇಲ್ಲಿ. ನಾವು ಫುಲ್ ರೆಡಿಯಾಗಿ ಬಂದಿದ್ದೀವಿ. ಬಿಸಿಲು ಆಲ್ರೆಡಿ ಸುಡ್ತಾ ಇದೆ. ಹಿಂದೆಗಡೆ ನೋಡಿ ನದಿ ಯಾವ ಲೆವೆಲ್ಗೆ ಒಣಗೋಗಿದೆ ಅಂತ. ನೀರೇ ಇಲ್ಲ ಇಲ್ಲಿ ಸ್ನಾನ ಮಾಡೋದಕ್ಕೂ. ಸೊ ಬರೋರು ನೋಡ್ಕೊಂಬನ್ನಿ, ತುಂಬ ಬಿಸಿಲಿದೆ ಹೇಳ್ತಾ ಇದ್ದೀನಿ. ಮೊದಲೇ ನಿಮಗೂ ತೋರಿಸ್ತೀನಿ. ಅಲ್ಲಿ ಹಿಂದೆಗಡೆ ಇರೋದೇ ಮಂತ್ರಾಲಯ ದೇವಿ ದರ್ಶನ ಆಯಿತು. ಗ್ರಾಮ ದೇವತೆ ಇಲ್ಲಿ. ಗ್ರಾಮ ದೇವತೆ ದರ್ಶನ ಮಾಡಿಬಿಟ್ಟೆ ನೀವು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಇಲ್ಲಿನ ಪದ್ಧತಿ. ಆ ಪದ್ಧತಿನ ಫಾಲೋ ಮಾಡ್ಕೊಂಡು ಇವಾಗ ಮುಂದಕ್ಕೆ ಹೋಗ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋದು. ಸೊ ನೀವು ನೋಡ್ಬೋದು, ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಹಿಂದೆಗಡೆ ಚಾವಣಿ ಹಾಕಿದ್ದಾರೆ, ಬಿಸಿಲು ಬರಬಾರ್ದು ಅಂತ. ಇದು ಒಳ್ಳೆ ವಿಷಯ. ಮಂತ್ರಾಲಯದಲ್ಲಿ ಮಾಡಿರೋದು. ತುಂಬ ಬಿಸಿಲಿದೆ ಇಲ್ಲಿ, ತಡ್ಕೊಳಕ್ಕಾಗ್ತಿಲ್ಲ. ಬೆಂಗಳೂರಿಗಿಂತ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡ್ರಿ ಬೆಂಗಳೂರನ್ನೆಲ್ಲ. ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬೃಂದಾವನವನ್ನು ನೋಡಿದ್ರೆ, ಆ ಬೃಂದಾವನ ನೋಡ್ಕೊಂಡು ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ರಾಯರದೊಂದು ಪ್ರತಿಮೆ ಇತ್ತು, ಮೂರ್ತಿ. ಸೊ ನೀವು ನೋಡ್ತಾ ಇದ್ದೀರಾ ಇವಾಗ ಅದೇ ಮೂರ್ತಿ. ಇದನ್ನು ನೋಡಿ ಕಣ್ಣು ಪಾವನ ಆಯಿತು. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಈಚೆ ಬಂದು ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್, ಅಂತೂ ಇಂತೂ ಮಂತ್ರಾಲಯ ಟ್ರಿಪ್ ಮುಗೀತು. ಇವಾಗ ಮನೆಗೆ ಹೋಗುವಂಥ ಟೈಮು. ಸೊ ಬಸ್ಸಿಗೆ ವೆಯ್ಟ್ ಮಾಡಿಬಿಟ್ಟು ಇವಾಗ ಬಸ್ ಹತ್ಕೊಂಡು ಹೋಗ್ತೀವಿ. ನಾವು ಅಂದ್ಕೊಂಡಿರೋವಂಥ ಅಷ್ಟು ಕೆಲಸಗಳು ಯಶಸ್ವಿ ಆಗಲಿ ಅಂತ ರಾಯರ ಹತ್ರ ಕೇಳ್ಕೊತಾ ಇದ್ದೀನಿ. ಸ್ಟೇ ಟ್ಯೂನ್, ಮುಂದಿನ ಬ್ಲಾಗ್ಗಳು ಬರ್ತಾ ಇರುತ್ತೆ, ನೋಡ್ತಾರೆ.